ರಾಜ್ಯದಲ್ಲಿ ಜಾತಿ ಜನಗಣತಿ ಜಟಾಪಟಿ ಜೋರಾಗ್ತಾ ಇದೆ. ವರದಿ ಜಾರಿಯಾಗಬೇಕು ಅಂತ ಒಬಿಸಿ ಆಯೋಗ ಒಂದು ಕಡೆ ಆಗ್ರಹವನ್ನ ಮಾಡಿದೆ. ವರದಿ ಜಾರಿಯಾಗಲೇಬೇಕು ಅಂತ ಹೇಳಿ ಎಚ್.ಎಂ. ರೇವಣ್ಣ ಒಂದು ಕಡೆ ಆಗ್ರಹ ಮಾಡಿದ್ದಾರೆ. ಕಾಂತರಾಜ್ ವರದಿ ಉತ್ತಮ ಸಮೀಕ್ಷೆ ಇದೆ, ಇದು ಒಳ್ಳೆ ಸರ್ವೆ ಮಾಡಿದ್ದಾರೆ ಕಾಂತರಾಜ್ ಅವರ ಕಮಿಟಿ. ಪ್ರತಿ ಮನೆಗೂ ಹೋಗಿ ತಯಾರಿಸಲಾಗಿದೆ. ಇದನ್ನ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಸರಿಪಡಿಸೋಣ, ಅದಕ್ಕೆ ಯಾಕೆ ಇಷ್ಟು ಮಾತಾಡಬೇಕು, ಸರಿಯಾಗತ್ತೆ ಅದು. ಈ ವರದಿಯನ್ನು ತರಲೇಬೇಕು ಅಂತ ಹೇಳಿ, ಜಾರಿ ಮಾಡಲೇಬೇಕು ಅಂತ ಹೇಳಿ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಒಂದು ಕಡೆ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ವರದಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ, ಕೆಲವೊಂದಷ್ಟು ಲೋಪದೋಷಗಳಿರಬಹುದು, ಸರಿಪಡಿಸೋಣ ಅಂತ ಹೇಳಿ ರೇವಣ್ಣ ಅವರು ಮಾತಾಡಿದ್ದಾರೆ. ಇದಕ್ಕೆ ಗೊಂದಲ ಆಗಬಾರ್ದು ಮತ್ತು ರಾಜ್ಯದ ಜನತೆಗೆ ಒಳಿತಾಗಬೇಕು ಅನ್ನೋ ದೃಷ್ಟಿಯಿಂದ ಏನು ಈ ಹಿಂದೆ 1931ರಲ್ಲಿ ಗಣತಿ ಆಗಿದ್ದು ಇಲ್ಲಿವರೆಗೂ ಆಗಿರಲಿಲ್ವೋ ಅದನ್ನು ಇಡೀ ಭಾರತದಲ್ಲಿ ಪ್ರಥಮವಾಗಿ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಚಾಲನೆ ಕೊಟ್ಟಿರೋದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಾಮಾಜಿಕ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಈ ಒಂದು ಸಮೀಕ್ಷೆ ರಾಜ್ಯದ ಪ್ರಗತಿಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಾವು ಈಗಾಗಲೇ ಹಾವನೂರು ವರದಿಯಿಂದ ನಾವು ಅದರ ಪ್ರಗತಿಯನ್ನು ಕಂಡಿದ್ದೇವೆ. ಇದರ ಜೊತೆಗೆ ಇವತ್ತು ಇಷ್ಟು ಹಣ ಖರ್ಚು ಮಾಡಿ ಇಷ್ಟು ಸೈಂಟಿಫಿಕ್ ಆಗಿ, ಯಾಕೆ ಅಂತ ಹೇಳಿದರೆ ಈ ರಾಜ್ಯದಲ್ಲಿ 1918ರಲ್ಲಿ ಮಿಲ್ಲರ್ ವರದಿ ಜಾರಿ ಅದನ್ನು ತಂದರೂ ಕೂಡ 31ರಲ್ಲಿ ಆದಂಥ ಆ ವರದಿಯ ಪ್ರಯೋಗ ಕೂಡ ಅದರಲ್ಲೂ ನಾವು ಭಾರತದಲ್ಲೇ ಪ್ರಥಮವಾಗಿದ್ದೇವೆ. ನಾವು ಕೃಷ್ಣರಾಜ ಒಡೆಯರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ತದನಂತರ ದಿನಗಳಲ್ಲಿ ದೇವರಾಜ ಅರಸರು ತಂದಿದ್ದು ಕೂಡ ನೋಡಿದ್ದೇವೆ. ಆದರೆ ನಾಗನಗೌಡ ವರದಿ ನಿಂತೇ ಹೋಯಿತು. ನಾಗನಗೌಡ ವರದಿಯನ್ನು ಜಾರಿಗೆ ತರಲಿಲ್ಲ. ಅದಾದಮೇಲೆ ಬಂದಂಥ ವೆಂಕಟಸ್ವಾಮಿ ಅವ್ರದ್ದು ಕೂಡ ವೆಂಕಟಸ್ವಾಮಿಯವ್ರ ವರದಿ, ಚಿನ್ನಪ್ಪ ರೆಡ್ಡಿ ವರದಿ ಮತ್ತು ಅವೆಲ್ಲವೂ ಕೂಡ ಬರೀ ಸ್ಯಾಂಪಲ್ ಸರ್ವೆ ಹೊರತು ಈ ವರದಿ ಇದು ಸೈಂಟಿಫಿಕ್ ಆಗಿ 55 ಕ್ವಶನ್ಗಳನ್ನು ಕೊಟ್ಟು ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಒಂದು ಸೈದ್ಧಾಂತಿಕವಾಗಿ ಮಾಡಿರ್ತಕ್ಕಂಥದ್ದು ಇಡೀ ಭಾರತ. UPA ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂಥ ಒಂದು ಸಂದರ್ಭದಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಕರ್ನಾಟಕವನ್ನು ತೆಗೆದುಕೊಂಡ್ರು. 21 ಕೋಟಿ ರೂಪಾಯಿಗಳನ್ನು 2004ರಲ್ಲಿ ಬಿಡುಗಡೆಯನ್ನು ಮಾಡಿದ್ರು. ಅಲ್ಲಿ ಅವತ್ತು ದಾಮಸಿಂಗ್ ಅವರ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಹಣಕಾಸಿನ ಸಚಿವರಾಗಿ 2 ಕೋಟಿ ರೂಪಾಯಿ